ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ರಮಾಸ್ ಮೆನ್ಯೂ. ಇವತ್ತು ನಾವು ತುಂಬ ಈಸಿಯಾಗಿ ಚಿಕನ್ ಚಿಲ್ಲಿ ಹೇಗೆ ಪ್ರಿಪೇರ್ ಮಾಡೋದಂತ ತಿಳಿಯುವ. ಮೊದಲು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೇನೆ. ಇಲ್ಲಿ ನೋಡಿ, ನಾನೊಂದು 1/2 kg ಬಾಯ್ಲರ್ ಚಿಕನನ್ನು ತಗೊಂಡಿದ್ದೇನೆ. ಇದು ಬೋನ್ಲೆಸ್ ಚಿಕನ್. ನಮ್ಮ ಈ ರೆಸಿಪಿಗೆ ಇದು ತುಂಬ ಸೂಟೇಬಲ್ ಆಗ್ತದೆ. ಇದರ ಜೊತೆಗೆ 2 ಸ್ಪೂನ್ ಕರಿಮೆಣಸಿನ ಹುಡಿ, 2 ಸ್ಪೂನ್ ಮೈದಾ ಹಿಟ್ಟು, 1 ಮೊಟ್ಟೆಯನ್ನು ಈ ಥರ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೇನೆ, 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ನೀರುಳ್ಳಿಯನ್ನು ಈ ಥರ ಕ್ಯೂಬ್ ಥರ ಕಟ್ ಮಾಡಿ ತಗೊಂಡಿದ್ದೇನೆ. ಇದರಲ್ಲಿ 1 ಪೀಸ್ ಶುಂಠಿ ಹಾಗೂ 10 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ನೋಡಿ, ಇದು ಸಾಸ್. ಇದರಲ್ಲಿ 3 ಸ್ಪೂನ್ ಸೋಯಾ ಸಾಸ್, 3 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಗೂ 2 ಸ್ಪೂನ್ ಟೊಮೆಟೊ ಸಾಸ್ ಇದೆ. ಇಲ್ಲಿ 3 ಕಾಯಿಮೆಣಸನ್ನು ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ತಗೊಂಡಿದ್ದೇನೆ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಕಪ್ ಕ್ಯಾಪ್ಸಿಕಮ್, ಇದರಲ್ಲಿ 4 ಸ್ಪೂನ್ ಕಾರ್ನ್ ಫ್ಲೋರ್ ಇದೆ, 1.5 ಸ್ಪೂನ್ ವಿನೆಗರನ್ನು ನಾವು ತಗೊಳ್ಬೇಕು. ವಿನೆಗರ್ ಇಲ್ಲ ಅಂತೇಳಿದರೆ 1 ಲಿಂಬೆ ಹುಳಿಯ ರಸವನ್ನು ಕೂಡ ನೀವು ತಗೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ತಗೊಳ್ಬೇಕು, 1/2 ಸ್ಪೂನ್ ಅರಶಿನವನ್ನು ತಗೊಳ್ಬೇಕು. ನಮಗಿನ್ನು 1 ಸ್ಪೂನ್ ತೆಂಗಿನೆಣ್ಣೆ ಬೇಕು ಹಾಗೂ ಫ್ರೈ ಮಾಡಲಿಕ್ಕೆ ನಮಗೆ ಎಣ್ಣೆ ಬೇಕಾಗ್ತದೆ. ಇಷ್ಟನ್ನು ರೆಡಿ ಮಾಡಿ ಇಟ್ಟುಕೊಂಡು ನಾವು ಚಿಕನ್ ಚಿಲ್ಲಿ ಪ್ರಿಪೇರ್ ಮಾಡುವ. ಫಸ್ಟಿಗೀಗ ನಾವು ಚಿಕನನ್ನು ಮ್ಯಾರಿನೇಷನ್ ಮಾಡಬೇಕು. ಇದಕ್ಕೀಗ 1 ಸ್ಪೂನ್ ತೆಂಗಿನೆಣ್ಣೆ, ಆಮೇಲೆ ವಿನೆಗರ್, ಮೊಟ್ಟೆ, ಅರಶಿನ ಹುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನ್ ಸಾಲ್ಟ್, ಮೆಣಸಿನ ಹುಡಿ ಎಲ್ಲ ಹಾಕ್ಕೊಳ್ಳಿ, ಮೈದಾ ಎಲ್ಲ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನ್ ಕರಿಮೆಣಸಿನ ಹುಡಿ ಈಗ ನಾವು ಹಾಕಬೇಕು. ಇನ್ನು 1 ಸ್ಪೂನನ್ನು ಹಾಗೆ ಇಟ್ಕೊಳ್ಬೇಕು. ಆಮೇಲೆ 3 ಸ್ಪೂನ್ ಕಾರ್ನ್ ಫ್ಲೋರ್ ಈಗ ತಗೊಳ್ಳುವ, 1 ಸ್ಪೂನನ್ನು ಹಾಗೆ ಇಟ್ಕೊಳ್ಳುವ. ಈ ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ನಾವು ಚಿಕನನ್ನು ಮ್ಯಾರಿನೇಷನ್ ಮಾಡಬೇಕು. ಈ ಥರ ನೋಡಿ, ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಇಡಬೇಕು. ಚಿಕನನ್ನು ಮ್ಯಾರಿನೇಷನ್ ಮಾಡಿ ಅರ್ಧ ಗಂಟೆ ಆಯಿತು. ಈಗ ನಾವು ಇದನ್ನು ಫ್ರೈ ಮಾಡಬೇಕು. ನಾನೊಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದು ಬಿಸಿ ಆಗ್ತಾ ಬಂತು. ಈಗ ಇದಕ್ಕೆ ನಾವು ಚಿಕನ್ ಪೀಸನ್ನು ದೂರಕ್ಕೆ ಹಾಕಬೇಕು. ನೋಡಿ, ಈ ಥರ ಚಿಕನ್ ಪೀಸನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕು. ನಾವು ಮ್ಯಾರಿನೇಷನ್ ಮಾಡಿದ ಕಾರಣ ಚಿಕನ್ ಬೇಗ ಫ್ರೈ ಆಗ್ತದೆ. ಒಂದು 5-6 ನಿಮಿಷ ಸಾಕು. ಬ್ರೌನ್ ಕಲರ್ ಬಂದಾಗ ನಾವು ಇದನ್ನು ತೆಗಿಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಳ್ಳಿ, ಹೈ ಫ್ಲೇಮ್ ಬೇಡ. ಈಗ 5-6 ನಿಮಿಷ ಆಯಿತು, ಚಿಕನ್ ಫ್ರೈ ಆಗ್ತಾ ಬಂತು. ಈಗ ಇದನ್ನು ನಾನು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ತೇನೆ. ಇನ್ನು ಉಳಿದ ಪೀಸನ್ನು ಕೂಡ ನಾವು ಇದೇ ರೀತಿ ಫ್ರೈ ಮಾಡಬೇಕು. ಈಗ ನೋಡಿ, ಎಲ್ಲ ಚಿಕನ್ ಪೀಸನ್ನು ಫ್ರೈ ಮಾಡಿ ಆಯಿತು. ಈಗ ನಾನು ಒಂದು ಬಾಣಲೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಇದು ಬಿಸಿ ಆಯಿತು. ಈಗ ಇದಕ್ಕೆ ನಾನು ತೆಂಗಿನೆಣ್ಣೆಯನ್ನು ಹಾಕ್ತೇನೆ. ಒಂದು 7-8 ಸ್ಪೂನ್ನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳಿ ಸೈಡಿಗೆ. ಎಣ್ಣೆ ಬಿಸಿಯಾದಾಗ ಇದಕ್ಕೆ ನಾನು ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಹಾಕ್ತೇನೆ. ಹಾಕಿ ಇದನ್ನು 1 ನಿಮಿಷ ಫ್ರೈ ಮಾಡಬೇಕು. ನೋಡಿ, 1 ನಿಮಿಷ ಆಯಿತು. ಈಗ ಇದಕ್ಕೆ ನಾನು ಕಾಯಿ ಮೆಣಸನ್ನು ಹಾಕ್ತೇನೆ. ಹಾಕಿ ಇದನ್ನು ಕೂಡ ನಾವು ಮಿಕ್ಸ್ ಮಾಡಿ ಈ ಥರ ಇನ್ನೂ 1 ನಿಮಿಷ ಫ್ರೈ ಮಾಡಬೇಕು. ನೋಡಿ, 1 ನಿಮಿಷ ಆಗ್ತಾ ಬಂತು. ಈಗ ಇದಕ್ಕೆ ನಾನು ನೀರುಳ್ಳಿಯನ್ನು ಹಾಕ್ತೇನೆ. ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕುವ. ಇದೆರಡನ್ನು ಮಿಕ್ಸ್ ಮಾಡಿಕೊಂಡು ನಾವು 2 ನಿಮಿಷ ಫ್ರೈ ಮಾಡಬೇಕು. ನೀವು ಚಿಕನ್ ಚಿಲ್ಲಿಯನ್ನು ಪ್ರಿಪೇರ್ ಮಾಡುವಾಗ ಈ ಥರ ಅಲ್ಯೂಮಿನಿಯಂ ಬಾಣಲೆಯನ್ನು ತಗೊಳ್ಳಿ. ಇದರಿಂದ ನಮ್ಮ ಚಿಕನ್ ಚಿಲ್ಲಿಗೆ ಒಳ್ಳೆ ಫ್ಲೇವರ್ ಬರ್ತದೆ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಸಾಸನ್ನು ಹಾಕುವ. ಎಲ್ಲ ಸಾಸನ್ನು ಒಮ್ಮೆಲೆ ಹಾಕ್ಕೊಳ್ಳಿ.
ಸಾಸನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಾವು ಈ ರೀತಿ ಕಾರ್ನ್ ಫ್ಲೋರಿನ ನೀರನ್ನು ತಯಾರಿಸಿ ಇದಕ್ಕೆ ಹಾಕಬೇಕು. ನಾನು ಆಗ ಇಟ್ಟಂತಹ 1 ಸ್ಪೂನ್ ಕಾರ್ನ್ ಫ್ಲೋರಿಗೆ ಈ ಥರ 1 ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಹಾಕಬೇಕು. ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಇದನ್ನು ನಾವು ಕುದಿಲಿಕ್ಕೆ ಬಿಡಬೇಕು. ಈಗ ನೋಡಿ ಇದು ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ತೇನೆ. ಇದರ ಮೇಲೆ ನಾನು ಪೆಪ್ಪರ್ ಪೌಡರನ್ನು ಹಾಕ್ತೇನೆ. ಇದನ್ನೀಗ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡುವ. ಈಗ ಎಲ್ಲವೂ ಮಿಕ್ಸ್ ಆಯಿತು. ಈಗ ಇದಕ್ಕೆ ನಾವು ಚಿಕನ್ ಪೀಸನ್ನು ಹಾಕಿ ಮಿಕ್ಸ್ ಮಾಡುವ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಆಯಿತು. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ. ತುಂಬ ಟೇಸ್ಟಿಯಾದಂತಹ ಚಿಕನ್ ಚಿಲ್ಲಿ ರೆಡಿ ಆಯಿತು. ನಿಮಗೆ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡಿ. ನಾನು ಅಪ್ಲೋಡ್ ಮಾಡಿದಂತಹ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.